V.9 Events ಅರುಣ್ ಸರ್ ಅಂದ್ರೆ ವರ್ಕ್ ಮಾಡ್ಬೇಕಪ್ಪ ಇವ್ರ ಜೊತೆ ಅಂತ ಅನ್ನೋ ಮೈಂಡ್ ಸೆಟ್ ಇದೆ. ಫಸ್ಟ್ ಟೈಮ್ V.9 ಬಂದಾಗ್ಲೇನೆ ನಾನು ಲೈವ್ ವಿಡಿಯೋ ಮಾಡ್ತಾ ಇರೋದು, ವಿಡಿಯೋ ಫೇಸ್ ಮಾಡ್ತಾ ಇರೋದು ಸರ್. ಯಾವತ್ತು ಒಂದ್ ವಿಡಿಯೋ ಮಾಡಿ ಕೂಡ ನಾವು ಹಾಕಿಲ್ಲ ಸರ್. ಎಲ್ಲೋ ಫಂಕ್ಷನ್ ದಾಗ ಫೋಟೋಸ್ ತಗೊಂಡಿರೋ ಅದಕ್ಕೊಂದು ಸಾಂಗ್ ಸೆಟ್ ಮಾಡ್ಬಿಟ್ಟು ಹಾಕ್ತಿದ್ವಿ ಹೊರತು ನಾವೇನೋ ಮಾತಾಡ್ಬಿಟ್ಟು ನಾವೇನೋ ಕಂಟೆಂಟ್ ಕ್ರಿಯೇಟ್ ಮಾಡಿ ಯಾವತ್ತೂ ಮಾತಾಡಿಲ್ಲ ಸರ್. ಇದೇ ಫಸ್ಟ್ ಟೈಮ್. ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ನೋಡಿ ಎಷ್ಟು ವರ್ಕ್ ಮಾಡಿದೀರಾ ನೀವು. ಆ ವರ್ಕ್ ಹೇಗಿರ್ಬೇಕು ಅಂತ ಅಂದ್ರೆ ಬೇರೆಯವ್ರಿಗೂ ಕನೆಕ್ಟ್ ಆಗ್ಬೇಕು. ನಾವ್ ಇನ್ಸ್ಟಿಟ್ಯೂಟ್ ಮಾಡಿರೋದು ಅದೇನೆ. ಏನಂದ್ರೆ ನಾವು ಕಲ್ತಿರೋದನ್ನ ಹೇಳ್ಕೊಟ್ರೆ ನೆಕ್ಸ್ಟ್ ಆರ್ಡರ್ ಬಂದ್ರೆ ಈಸಿಯಾಗಿ ವರ್ಕ್ ಮಾಡಬಹುದು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತಾಳ್ಮೆ ನಿಮ್ ಲೈಫ್ ಅಲ್ಲಿ, ಮತ್ತೆ ಇವಾಗ ಈವೆಂಟ್ ಮ್ಯಾನೇಜ್ಮೆಂಟ್ ಕಲಿಯೋದಕ್ಕೆ. ಪೇಷನ್ಸೇ ಫಸ್ಟ್ ಸ್ಟೆಪ್ ಅನ್ಕೋಬಹುದು ಸರ್. ನಾವು ಏನೇ ಕಲಿಬೇಕಾದ್ರೂ, ಒಬ್ರ ಜೊತೆ ಮಾತಾಡ್ಬೇಕಾದ್ರು, ಕ್ಲೈಂಟ್ ಇರ್ಲಿ, ವೆಂಡರ್ ಇರ್ಲಿ, ಅವ್ರ ಜೊತೆ ವರ್ಕ್ ಮಾಡೋ ಸೀನಿಯರ್ಸ್ ಆಗ್ಲಿ, ಟ್ರೈನರ್ಸ್ ಆಗ್ಲಿ, ಪ್ರತಿಯೊಂದು ನಮ್ಗೆ ಪೇಷನ್ಸ್ ಇದ್ದಾಗಲೇ ನಾವು ತಿಳ್ಕೊಳಕ್ಕೂ ಆಗೋದು, ಕಲಿಯಕ್ಕೂ ಆಗೋದು ಸರ್. ನಾವೀಗ ಪೇಷನ್ಸ್ ಇಲ್ದೇನೆ ಒಂದೇನೋ ಬೈ ಮಿಸ್ ಆಗಿ ಹೈ ಪಿಚ್ಚಲ್ಲಿ ಮಾತಾಡಿದ್ರೆ ಎದುರುಗಡೆ ಇರೋರಿಗೆ ಸ್ವಲ್ಪ ಹರ್ಟೋ ಆಗ್ಬೋದು, ಸ್ವಲ್ಪ ಕೋಪನೂ ಬರ್ಬೋದು ಸರ್. ಎಲ್ಲರೂ ಒಂದೇ ತರ ಆಗಿ ಅದನ್ನ ತಗೊಳಲ್ಲ ಸರ್. ನಾವು ಮಾತಾಡೋ ವೇ ಆಗ್ಲಿ ಅಥವಾ ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ನಾವು ಏನ್ ಮಾತಾಡ್ತೀವಿ, ಅಗ್ರೆಸಿವ್ ಅಲ್ಲಿ ಮಾತಾಡ್ತೀವ, ಪೇಷನ್ಸ್ ಇಟ್ಕೋ, ಆ ಟ್ಯೂನ್ ಇರುತ್ತಲ್ಲ ಸರ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇಷನ್ಸ್ ಇಂದ ಮಾತಾಡೋ ಟ್ಯೂನೇ ಬೇರೆ ಇರುತ್ತೆ, ಅಗ್ರೆಸಿವ್ ಇಂದ ನಾವು ಮಾತಾಡೋ ಟ್ಯೂನೇ ಬೇರೆ ಇರುತ್ತೆ. ಅದರಿಂದಾನೇ ಸ್ವಲ್ಪ ಸಿಚುವೇಶನ್ ತುಂಬಾ ಚೇಂಜಸ್ ಆಗೋ ಪಾಸಿಬಲ್ ಇರುತ್ತೆ ಸರ್.